ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರ್ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ರೇಷ್ಮಾ, ನಮ್ಮ ಆಫೀಸಲ್ಲಿ ರೇಷ್ಮಾ ಇದ್ದಾರೆ ಆಯಿತಾ, ಅವ್ರದ್ದು ಬ್ರೈಟ್ ಟು ಬಿ ಫಂಕ್ಷನ್ ಇದೆ. ಅಲ್ಲಿಗೆ ಹೊರಟಿದ್ದೀನಿ ನಾನು. ಇಲ್ಲಿಂದ ಅಮ್ಮನ ಮನೆಯಿಂದ ನಾನು ಚೈತ್ರ ಮನೆಗೆ ಹೋಗ್ತೀನಿ. ಅಲ್ಲಿಂದ ನಾನು, ಚೈತ್ರ, ರಾಕೇಶ್ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ ರೇಷ್ಮಾದು ಬ್ರೈಟ್ ಟು ಬಿ ಮಾಡೋಕ್ಕೆ. ಓಕೆನಾ? ಅಲ್ಲಿ ಹೆಂಗೆ ನಾವು ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ ಈ ವಿಡಿಯೋ ಕಂಪ್ಲೀಟು ರೇಷ್ಮಾ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರ್ಯಾರಿನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬ್ರೈಟ್ ಟು ಬಿ ಫಂಕ್ಷನ್ಗೆ ಹೋಗಿ ನಾನು ನಿಮಗೆ ಸಿಗ್ತೀನಿ. ಇಲ್ಲ ಚೈತ್ರ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಅಪ್ಪ ಡ್ರಾಪ್ ಮಾಡಿದ್ರು, ಚೇತು ಮನೆಗೆ ಬಂದಿದ್ದಾಯಿತು. ಇಲ್ಲಿ ನಾವು ವೆಯ್ಟಿಂಗ್ ಮಾಡ್ತಾ ಇರೋದು, ನಾನು ಚೇತು ಬಂದ್ಬಿಟ್ಟು ರಾಕೇಶ್ ಆನ್ ದ ವೇ ಇದ್ದಾರೆ, ಅವ್ರಿಗೆ ವೆಯ್ಟಿಂಗೋಸ್ಕರ. ಚೇತು ಇವಾಗ ಮಶ್ರೂಮ್ದು ಒಂದು ಡಿಶ್ ಮಾಡಿದ್ದಾರೆ. ಓಕೆನಾ? ಆ ಡಿಶ್ನ ನಾನು ನಿಮಗೆ ತೋರಿಸ್ತೀನಿ. ಎಮ್ಮಿ ಆಗಿರುತ್ತೆ, ಕ್ರೀಮಿ ಆಗಿರುತ್ತೆ. ಆ ಡಿಶ್ನ ನಾನು ನಿಮಗೆ ತೋರಿಸ್ತೀನಿ. ಆ ರೆಸಿಪಿನ ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ. ಓಕೆನಾ? ನಿಮ್ಮ ಹತ್ರ ನಾನು ಆ ರೆಸಿಪಿನ ಶೇರ್ ಮಾಡ್ಕೊಡ್ತೀನಿ. ಇವಾಗ ನಾನು ರೇಷ್ಮಾದು ಬ್ರೈಟ್ ಟು ಬಿ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಪ್ಲೀಸ್ ಟೆಲ್, ವಿ ಆರ್ ವೆಯ್ಟಿಂಗ್ ಫ್ರಮ್ 1 hour. ಚೇತು ಮನೆಯಲ್ಲಿ ಎಮ್ಮೆ ಆಗಿರೋಂಥ ಡಿಶ್ ಮಾಡಿದ್ರು, ಮಶ್ರೂಮ್ದು ಚೀಸಿ ಕ್ರೀಮಿ ಡಿಶ್ನ ತಿಂದ್ಕೊಂಡು ಅಲ್ಲಿಂದ ಹೊಟ್ಟಿದ್ದು ನಾವು ಬೇಕ್ರಿಗೆ. ಅಲ್ಲಿ ಕೇಕ್ನ ಆರ್ಡರ್ ಮಾಡಿದ್ರು ಚೇತು, ಕಸ್ಟಮೈಸ್ ಕಪ್ ಕೇಕ್ಸ್ನ ಅಲ್ಲಿಂದ ತೊಗೊಂಡು ಅಲ್ಲಿಂದ ನಾವು ಹೊಟ್ಟಿದ್ದಾಯಿತು. ನಾ ಬನಶಂಕರಿಯಿಂದ ನಮ್ಮ ಲೊಕೇಶನ್ ಅಲ್ಲೊಂದು ರೆಸ್ಟೋರೆಂಟ್ಗೆ ಆಲ್ಮೋಸ್ಟ್ 1 hour 15 minutes ಟೈಮ್ ತೊಗೊಂತು. ಕೇಕೆಲ್ಲ ತೊಗೊಂಡು ತುಂಬ ಚೆನ್ನಾಗಿತ್ತು. ಕಸ್ಟಮೈಸ್ ಕೇಕ್ ಮಾಡಿದ್ವಿ. ಮತ್ತು ರೇಷ್ಮಾ ಮತ್ತು ಆದಿ ಬ್ರೋದು ಅವ್ರದ್ದು ಫಿಯಾನ್ಸಿದು ಫೋಟೋ, ಹಾಗೆ ಬ್ರೈಟ್ ಟು ಬಿ ಅನ್ನೋದು ಕಸ್ಟಮೈಸ್ ಆಗಿ ಕಪ್ ಕೇಕ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ಈ ಪ್ಲ್ಯಾನೆಲ್ಲ ಬಂದು ಯೋಗ್ಯ, ಚೇತು, ಕಾರ್ತಿಕ್ ಎಲ್ಲ ಸೇರ್ಕೊಂಡು ಮಾಡಿದ್ದಿದ್ದು. ತುಂಬ ಚೆನ್ನಾಗಿತ್ತು. ಹಂಗೆ ಆನ್ ದ ವೇ ಹೋಗ್ತಾ ಆ ಕಪ್ ಕೇಕ್ದು ನೋಡಿ ಆ ಸ್ಮೆಲ್ಲು, ಆ ಟೆಂಪ್ಟೇಷನ್ನ ತಡೆಯೋಕ್ಕಾಗ್ತಾರೆ. ನಾವು ಅಷ್ಟು ಟೆಂಪ್ಟ್ ಆಗ್ತಿತ್ತು ತಿನ್ನಬೇಕು ಅಂತ. ಅದಕ್ಕೆ ಚೇತು ಅಂದರು ಕಾರಲ್ಲೇ ಒಂದು ಕೇಕ್ ತಿನ್ಕೊಂಬಿಡೋಣ ಅಂತ. ನಾನು ಚೇತು ಡಿಸೈಡ್ ಮಾಡಿ, ನಾನು ಚೇತು ರಾಕೇಶು ಒಂದು ಕಪ್ ಕೇಕಲ್ಲಿ ಮೂರು ಜನ ಡಿವೈಡ್ ಮಾಡ್ಕೊಂಡು ತಿಂದಿದ್ದಾಯಿತು. ಅಷ್ಟು ಏನು ಫ್ಲೇವರ್ ಅಂದರೆ ಮೂಗಿಗೆ ಅದು ಅಷ್ಟು ಅಟ್ರಾಕ್ಟಿವ್ ಆಗಿತ್ತು. ತುಂಬ ರುಚಿಯಾಗಿತ್ತು. ಮೂರು ಜನ ಒಂದು ಕಪ್ ಕೇಕ್ನ ಡಿವೈಡ್ ಮಾಡ್ಕೊಂಡು ತಿನ್ಕೊಂಬಿಟ್ವಿ. ಅದು ಅವ್ರಿಗೆ ಗೊತ್ತೇ ಆಗಿಲ್ಲ. ಯೋಗ್ಯಗೆ ನಾವು ಹೋಗಿ 7 ಗಂಟೆನೂ ಅವ್ರಿಗೆ ಗೊತ್ತಾಗಿರಲಿಲ್ಲ. ತುಂಬ ಎಮ್ಮಿ ಆಗಿತ್ತು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕಾರಲ್ಲಿ ಹೋಗ್ತಾ ಟ್ರಾವೆಲ್ ಬೇರೆ ಇತ್ತಲ್ಲ, 1 hour ಮಾತಾಡ್ಕೊಂಡೇ ಹೋದ್ವಿ. ಬಟ್ ಆ ಕೇಕ್ ಆ ಸ್ಮೆಲ್ಲೆಲ್ಲ ತಡೆಯೋಕ್ಕಾಗ್ದರೆ ಒಂದು ತಿಂದಿದ್ದಾಯಿತು. ಆಮೇಲೆ ಲೊಕೇಶನ್ಗೆ ರೀಚ್ ಆದಮೇಲೆ ಯೋಗ್ಯ ನಮಗೋಸ್ಕರ ವೇಟ್ ಮಾಡ್ತಾಯಿದ್ವಿ. ಅಲ್ಲಿ ಹೋಗಿ ಯೋಗ್ಯನ ಮೀಟ್ ಮಾಡಿ ಯೋಗ್ಯ ಹೇಳ್ತಾರೆ, ನಾನು ತುಂಬ ಚೆನ್ನಾಗಿ ಬರಬೇಕಾಯ್ತಾ ವ್ಲಾಗ್ಸಲ್ಲಿ ಅಂತ. ಅವ್ರದ್ದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಅಲ್ಲಿಂದ ಹೊರಟಿದ್ದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ನಾವು ಎಲ್ಲ ರೆಡಿ ಮಾಡ್ಕೊಂಡ್ವಿ. ರೆಸ್ಟೋರೆಂಟ್ ನೀವು ಬಂದು ಬಾರೋ ಅಂತ. ಆಲ್ಮೋಸ್ಟ್ 1.5 hour ತುಂಬ ದೂರನೇ ಇತ್ತು. ಅದೆಲ್ಲ ಮಾತಾಡೇ ಆಗಿದ್ದು. ಬಿಕಾಸ್ ಅಲ್ಲಿ ಸಿಂಗಿಂಗ್ದು ಕಾನ್ಸೆಪ್ಟ್ ಇತ್ತು ಎಲ್ಲ ರೆಸ್ಟೋರೆಂಟಲ್ಲಿ. ಎಲ್ಲ ಬೇರೆ ಲ್ಯಾಂಗ್ವೇಜ್ ಇದ್ದರೆ ಆ ರೆಸ್ಟೋರೆಂಟಲ್ಲಿ ಕನ್ನಡ ಸಾಂಗ್ಸೇ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾವು ಆ ರೆಸ್ಟೋರೆಂಟ್ನ ಎಲ್ಲ ಸೇರಿ ಡಿಸೈಡ್ ಮಾಡಿದ್ದಾಯಿತು. ಅಲ್ಲಿಗೆ ಹೋಗಿದ್ದಾಯಿತು. ಲೈಟಿಂಗು ತುಂಬ ಚೆನ್ನಾಗಿತ್ತು ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು. ಯೋಗ್ಯ ಅದು ಪ್ಲ್ಯಾನ್ ಮಾಡಿದ್ದು, ನಾವೆಲ್ಲ ಓಕೆ ಫೈನ್ ಅಂತ ಹೇಳಿ ಹೊರಟಿದ್ದಾಯಿತು. ಅಲ್ಲೋಗಿ ಸೀಟಿಂಗ್ಸ್ ಎಲ್ಲ ರೆಡಿ ಸೀಟಿಂಗ್ ಸಿಕ್ತು ನಮಗೆ. ಗ್ರೌಂಡ್ ಫ್ಲೋರಲ್ಲೇ ಸಿಕ್ತು. ಮೇಲೆ ಸಾಂಗ್ಸ್ ಆಡ್ತಾರೆ. ಓಕೆನಾ? ಕರೋಕೆ ಅಂತ ಆ ರೆಸ್ಟೋರೆಂಟ್ನ ಸೆಲೆಕ್ಟ್ ಮಾಡಿದ್ವಿ. ಅಲ್ಲೋಗಿ ಎಲ್ಲ ಕಪ್ ಕೇಕ್ಸ್ನೆಲ್ಲ ಓಪನ್ ಮಾಡಿ ಎಲ್ಲ ಕಪ್ ಕೇಕ್ಸ್ನ ನಾವು ಫೋಟೋದಲ್ಲಿ ನೋಡೋಕ್ಕಿಂತ ರಿಯಲ್ ಆಗಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಫೋಟೋ ಫ್ರೇಮ್ನ ಮಾಡಿಸಿದ್ರು ಯೋಗ್ಯ, ವಿತ್ ಸ್ಟ್ಯಾಂಡ್ ಇತ್ತು. ಅದಾದಮೇಲೆ ಬ್ರೈಟ್ ಟು ಬಿ ಒಂದು ಇದು ಬ್ರೈಟ್ ಟು ಬಿ ಅಂತ ಬರುತ್ತಲ್ಲ, ಒಂದು ಇದು ಥರ ಅದೊಂದಿತ್ತು. ಸೊ ದಟ್ ನಾವು ಸ್ಟ್ಯಾಂಡ್ನ ಇಸ್ಕೊಂಡ್ವಿ ರೆಸ್ಟೋರೆಂಟಲ್ಲಿ. ಅಲ್ಲಿ ಕಪ್ ಕೇಕ್ಸ್ ಎಲ್ಲ ಅರೇಂಜ್ ಮಾಡಿ ನಾವು ಫೋಟೋಸ್ನೆಲ್ಲ ಎಲ್ಲ ರೆಡಿ ಮಾಡಿ ಅಲ್ಲಿಕ್ಕಿದ್ವಿ. ಸ್ವಲ್ಪ ರೇಷ್ಮಾ ಬರೋದು ಲೇಟ್ ಆಗಿತ್ತು. ಬಿಕಾಸ್ ಅವ್ರದ್ದು ಪಾಪ ಮದುವೆ ಶಾಪಿಂಗ್ ಇರುತ್ತಲ್ಲ, ನಾವೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ವಿ. ಯಾರ್ಯಾರು ಸೇರಿದ್ವಿ ಅಂದರೆ ನಾನು,
ಚೈತ್ರ, ರಾಕೇಶ್, ಯೋಗ್ಯ, ಕಾರ್ತಿಕ್ ಹಾಗೆ ಸುಯಲ್ ಬ್ರೋ. ಒಂದು ಸರ್ಪ್ರೈಸ್ ಏನಂದರೆ ನಮ್ಮ ಜೊತೆಗೆ ಸೌಮ್ಯ, ಲಕ್ಕಿ ಮತ್ತು ಹರೀಸರು ಸೇರಿಕೊಂಡ್ರು. ತುಂಬ ಚೆನ್ನಾಗಿತ್ತು, ಖುಷಿಯಿಂದ ಇದ್ವಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಯಿತಾ. ನಾನು ಬ್ಲೆಸ್ಡ್ ಅಂತ ಹೇಳ್ಬೋದು. ಆಫೀಸ್ ಫ್ರೆಂಡ್ಸ್ನ ಆಫೀಸ್ ಫ್ರೆಂಡ್ಸ್ ಥರ ನೋಡೋಂಗಿಲ್ಲ, ಅವ್ರ ಫ್ಯಾಮಿಲಿ ಥರನೇ, ಒಳ್ಳೆ ಕೊಲಿಗಿಂತ ಮೋರ್ ದೆನ್ ದ ಫ್ಯಾಮಿಲಿ. ಏನೇ ಥರ ಪಾರ್ಟೀಸ್ ಆದರೂ ಬರ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಕೆಲಸ ಅಪಾರ್ಟ್, ಆಫ್ಟರ್ ದಟ್ ಫ್ಯಾಮಿಲಿ ಥರ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಏನೇ ಆಯಿತು ಅಂದರೆ ಇಫ್ ಯು ಕಾಲ್ ದೆಮ್, ಅವ್ರಿಗೆ ಕಾಲ್ ಮಾಡಿದ್ರೆ ಅಷ್ಟು ಚೆನ್ನಾಗೇ ಸ್ಪಂದಿಸ್ತಾರೆ. ಐ ಆಮ್ ಲಕ್ಕಿ, ಟಚ್ವುಡ್ ಈ ಥರನೇ ಇರಲಿ ಅಂತಲೇ ನಾನು ವಿಶ್ ಮಾಡ್ತೀನಿ. ಎಲ್ಲ ರೆಡಿ ಮಾಡಾಯಿತು. ನಾವಿವಾಗ ವೆಯ್ಟ್ ಮಾಡ್ತಿದ್ದು ರೇಷ್ಮಾ ಬಂದಾದಮೇಲೆ ನಾವಂತೂ ಸೂಪರ್ ಡೂಪರ್ ಆಗಂತೂ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ನಮ್ಗೆ ಹೊಟ್ಟೆ ಹಸಿತಿತ್ತು. ಸೊ ಅದನ್ನು ನಾವು ಆರ್ಡರ್ ಮಾಡ್ಕೊಂಡು ತಿಂದಿದ್ದಾಯಿತು. ಆರ್ಡರ್ ಮಾಡಿದ್ವಿ. ಬರಬೇಕಾಗಿತ್ತು. ಆ ಟೈಮಲ್ಲಿ ರಾಕೇಶ್ಗೆ ಏನಾಗಿತ್ತು ಅಂದರೆ ಕೈ ಬೆಳ್ಳಗೆ ಉಗುರು ಸುತ್ತ ಥರ ಆಗ್ಬಿಟ್ಟಿತ್ತು ಆಯಿತು. ಅದು ತುಂಬ ದೊಡ್ಡದಾಗೆ ಗಾಯ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ನಾನು ರಾಕೇಶ್ಗೆ ಹೇಳಿದ್ವಿ, ನಿಂಬೆಹಣ್ಣು ಹಾಕ್ಕೊಳ್ಳಿ ರಾಕೇಶ್, ಸರಿ ಹೋಗುತ್ತೆ ಅಂತ. ಅದನ್ನು ಹಾಕಿದ್ದಿದ್ದಾಯಿತು. ನೋವುತ್ತಿತ್ತು ಅವ್ರಿಗೆ. ಅದಕ್ಕೆ ಸ್ವಲ್ಪ ನೋವಿಗೆ ಅವ್ರು ಸ್ವಲ್ಪ ಅಪ್ಸೆಟ್ ಥರ ಆಗಿದ್ರು. ಅಷ್ಟು ಎಂಜಾಯ್ ಮಾಡೋಕ್ಕೆ ಆಗಿಲ್ಲ ನೋವಿಗೆ ಅವರು. ಆಮೇಲಿಂದ ರೇಷ್ಮಾ ಬಂದರು ಅಂತ ಗೊತ್ತಾಯಿತು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಲಿಫ್ಟ್ ಹತ್ರ, ಹಂಗೆ ಪಿಕ್ಚರ್ಸ್ ತೊಗೊಳ್ಳೋಣ, ಎಂಟ್ರಿದು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ. ನಾವು ಆರ್ಡರ್ ಮಾಡಿದ್ದು ಏನು ಬಂದ್ಬಿಟ್ಟು ಪನ್ನೀರ್ ಮಂಚೂರಿ ಆರ್ಡರ್ ಮಾಡಿದ್ವಿ. ಹಾಗೆ ಕೊರಿಯನ್ ಬನ್ ಆರ್ಡರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ಆಮೇಲಿಂದ ಫ್ರೆಂಚ್ ಫ್ರೈಸ್ ಜೊತೆಗೆ ಪಾಸ್ತಾ ಆರ್ಡರ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಚೀಸ್ ಬಾಲ್ ಆರ್ಡರ್ ಮಾಡಿದ್ವಿ. ಚೀಸ್ ಬಾಲ್ ಏನು ಓಕೆ ಅಷ್ಟೇ ಆಗಿತ್ತು, ಅದೇನು ಅಷ್ಟು ರುಚಿ ಇರಲಿಲ್ಲ. ಆಮೇಲಿಂದ ನೋಡ್ಬೋದು ಕಾರ್ತಿಕ್ ಜಾಯಿನ್ ಆದರು. ಕಾರ್ತಿಕ್ ಬರ್ತಾರೆ, ರೇಗಿಸ್ತಾರೆ, ವ್ಲಾಗ್ ಮಾಡ್ತಿದ್ದಾಳ ಇವಳು ಅಂತ. ಅವ್ರು ಮುಂಚೆ ನಮ್ಮ ಆಫೀಸಲ್ಲೇ ವಾಸ್ ವರ್ಕಿಂಗ್. ಇವಾಗ ಅವರು ಬೇರೆ ಕಡೆ ವರ್ಕ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನಾವು ಈಸ್ ವೆರಿ ಗುಡ್ ಫ್ರೆಂಡ್ ಆಯಿತಾ. ಅವಾಗಿಂದನೂ ಅಷ್ಟೇ ನಮ್ಮನ್ನು ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಓಡಾಡ್ತಿದ್ದಿದ್ದು ಮನುಷ್ಯ. ಇವಾಗಲೂ ನಾನು ರೇಗಿಸ್ತಾ ಇರ್ತೀನಿ, ಕಾರ್ತಿಕ್ ಒಂದು ಮಗು ಆಗಿದೆ, ಇನ್ನೂ ಚೇಂಜ್ ಆಗಿಲ್ವ ಅಂತ. ಅವ್ರು ಹೇಳ್ತಾ ಇರ್ತಾರೆ, ನಾನು ಹಿಂಗೆ ಹೇಳ್ತೀನಿ ಯಾವಾಗಲೂ ಅಂತ. ಗುಡ್. ಅವರು ಆಮೇಲೆ ಕೊರಿಯನ್ ಬನ್ ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡೋಣ ಅಂತ ಚೈತ್ರ ತರಿಸಿದ್ದು ಸೂಪರ್ ಡೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಅದ್ರಲ್ಲಿ ಪೀಸಸ್ ಇತ್ತು, ಕಟ್ ಮಾಡ್ತಿದ್ರು ಅವರು. ನಾನೊಂದು 3 ಪೀಸಸ್ ತಿಂದಿರ್ಬೋದು. ತುಂಬ ಚೆನ್ನಾಗಿತ್ತು ಕೊರಿಯನ್ ಬನ್ನು. ನಾವು ಹೆಂಗೋ ಇರುತ್ತೆ, ಒಂದ್ಸಲಿ ಟೇಸ್ಟ್ ಮಾಡೋಣ ಅಂತ ಆರ್ಡರ್ ಮಾಡಿದ್ದು. ತುಂಬ ರುಚಿಯಾಗಿತ್ತು ಕೊರಿಯನ್ ಬನ್ ಅಂತ ಹೇಳ್ಬೋದು. ನೋಡ್ಬೋದು ಸೌಮ್ಯ, ಲಕ್ಕಿ, ಹರೀಸರೆಲ್ಲನೂ ಬಂದರು. ಖುಷಿಗೆ ಇನ್ನೂ ಸ್ವಲ್ಪ ಖುಷಿ ಆ್ಯಡ್ ಆಗಿದ್ದಾಯಿತು. ಅವರೆಲ್ಲ ಬಂದರು. ರೇಷ್ಮಾಗೆ ಸ್ಯಾಚೆಟ್ಟೆಲ್ಲ ಹಾಕಿ ಬ್ರೈಟ್ ಟು ಬಿ ಅಂತ ಕ್ರೌನೆಲ್ಲ ಹಾಕಿ ಅವ್ರಿಗೆ ಕಸ್ಟಮೈಸ್ ಮಾಡಿದಂಥ ಕಪ್ ಕೇಕೆಲ್ಲ ಕೊಟ್ವಿ. ಅವರಂತೂ ಫುಲ್ ಖುಷಿ ಪಟ್ಟರು. ಅದರಲ್ಲಿದ್ದ ಫೋಟೋಸ್ ನೋಡಿ, ಫೋಟೋ ಫ್ರೇಮೆಲ್ಲ ನೋಡಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅವ್ರಿಗಂತೂ ತುಂಬ ಇಷ್ಟ ಆಯಿತು. ಸೆಲೆಬ್ರೇಷನ್ ಎಲ್ಲ ಮುಗ್ದು ನಾವೆಲ್ಲ ಸಾಂಗ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡೆಲ್ಲ ನಮಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅನ್ಬೋದು. ನಾವು ಮಾತಾಡ್ಕೊಂಡು ಅಲ್ಲಿದ್ದ ಸಾಂಗ್ಸ್ಗೆ ನಾವು ಕೋರಸ್ ಕೊಟ್ಕೊಂಡು ಸಾಂಗ್ ಆಡ್ಕೊಂಡು ಅವ್ರ ಜೊತೆಗೆ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಡ್ಯಾನ್ಸು ಕೂಡ ಆಡಿದ್ವಿ ನಾವು ರೇಷ್ಮಾ ಜೊತೆಗೆ. ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ನಾವು ಎಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಫೋಟೋಸ್ನೆಲ್ಲ ತೊಗೊಂಡು ವಿಡಿಯೋ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡು ರೇಷ್ಮಾಗೆ ಸ್ವಲ್ಪ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು, ರೇಷ್ಮಾ ಇದು ನಿಂದು ಲಾಸ್ಟ್ ಪಾರ್ಟಿ ಆಸ್ ಎ ಬ್ಯಾಚುಲರ್ ಅಂತ ಹೇಳಿ ರೇಗಿಸ್ಕೊಂಡು ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದಾಯಿತು. ಬ್ರೈಟ್ ಟು ಬಿ ಹೆಂಗಿತ್ತು? ಎಂಜಾಯ್ ಮಾಡಿದ್ರೆ
ನಿಮ್ಮ ಔಟ್ಫಿಟ್ ಚೆನ್ನಾಗಿದೆ. ನಂಗೆ ಹೇಳಿದ್ದು ಐಫೋನ್ 16 ಕೊಡಿಸ್ತೀನಿ ಅಂತ, ಇವಾಗ ಕೊಟ್ಟೋಗ್ತಾರೆ ಅಂತ. ಕೊಡ್ರಿ ನೀವು ಫೋನ್ನ. ಇಲ್ಲ ಇವ್ರ ಮನೆ ಅಡ್ರೆಸ್ ಕೊಡ್ತೀನಿ, ಎಲ್ಲ ಬನ್ನಿ. ಇವ್ರು ಸರಿ ಹೊಡೀರಿ. ಒಂದು 6 ಫೀಟ್ ಇದ್ದಾರೆ, 6 ಫೀಟ್ ಇಂಚ್. ಯಾವಾಗ ಕೊಡ್ತೀರಾ ಮೊಬೈಲು? ನೆಕ್ಸ್ಟ್ ಟೈಮ್ ಫ್ಲಿಪ್ಕಾರ್ಟ್ ಅಲ್ಲಿ ಬರುತ್ತಲ್ಲ ಬಿಗ್ ಬಿಲಿಯನ್ ಡೇಸ್, ಕೊಡಿಸ್ತೀನಿ ಬಾ. ಪಕ್ಕ ಪ್ರಾಮಿಸ್. ಅಷ್ಟೊತ್ತಿಗೆ ನಿಂದೆಲ್ಲಾದ್ರೂ ಸಬ್ಸ್ಕ್ರೈಬರ್ಸ್ 10,000 ದಾಟಿದ್ರೆ ಮಾತ್ರ. ಇವ್ರೇನ್ 6 ಫೀಟ್ ಇದಾರೆ ಅನ್ಕೊಂಡ್ಬೇಡ, 6 ಇಂಚ್ ಇರೋದು. ಹೇಳಿ ಇವ್ರೇನು 6 ಫೀಟ್ ಇಲ್ವಂತೆ, 6 ಇಂಚ್. ನಾನು ಕ್ಯಾಮ್ರಾ ಇಟ್ಕೊಂಡ ಜೋಕ್ ಬರಲ್ಲ ಇವ್ರಿಗೆ. ಮಿಕ್ಕಿದ್ದ ಮೇಲೆ ಎಲ್ಲ ಟೈಮ್ ನಿಮ್ಮ ಕೈ ಹೆಂಗಿದೆ? ಕೈ ಲಿಂಬೆಹಣ್ಣು ಹಾಕಿ ತುರ್ಕಿದ್ದೆ, ಲಿಂಬೆಹಣ್ಣಿನ ಗೊಬ್ಬ ಆಗ್ಬಿಟ್ಟಿದೆ. ಇಲ್ಲ ಸರಿ ಹೋಗುತ್ತೆ. ಯೋಗ್ಯ ನೆಕ್ಸ್ಟ್ ಟೈಮ್ ಐಫೋನ್ ಪಕ್ಕ 10,000 ಸಬ್ಸ್ಕ್ರೈಬರ್ಸ್ ಆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಐಫೋನ್ ಕೊಡಿಸ್ತೀನಿ. ಪ್ರಾಮಿಸ್. ನೆಕ್ಸ್ಟ್ ಬಿಗ್ ಬಿಲಿಯನ್ ಡೇಸ್ ಒಳಗಡೆ ಹಂಗಾಯ್ತು, ಆಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಬಿಂದು ನಿತಿನ್ ಚಾನಲ್. ನಿತಿನ್ ಬಿಂದು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನೋಡಿದ್ರಲ್ಲ ರೇಷ್ಮಾಗೆ ಬ್ರೈಟ್ ಟು ಬಿ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ವಿ ಅಂತ ನಾವೆಲ್ಲ ಸೇರಿ. ಓಕೆ, ಎಂಡಲ್ಲಿ ಫೋಟೋಸ್ನೂ ಕೂಡ ಶೇರ್ ಮಾಡಿದ್ದೀನಿ ನೋಡಿ. ಇಷ್ಟ ಆಗಿದ್ರೆ ನಿಮ್ಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.